ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂಥ ವಿಷಯ ಬಂದು ಪರ್ಫೆಕ್ಟ್ ಪೆನಿಸ್ ಲೆಂತ್ ಎಷ್ಟಿರಬೇಕು, ಒಬ್ಬ ಪುರುಷನ ಪರ್ಫೆಕ್ಟ್ ಪೆನಿಸ್ ಲೆಂತ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರಷ್ಟು ಜನ ನನಗೆ ಮೇಲ್ ಮಾಡಿದ್ರಿ, ಪೆನಿಸ್ ಸೈಜ್ ಎಷ್ಟಿರಬೇಕು, ನಮ್ಮದು ಚಿಕ್ಕದಿದೆ ಮೇಡಮ್, ಅದನ್ನು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಏನಾದರೂ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಮೆಡಿಸನ್ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇವತ್ತು ಆ ಟಾಪಿಕ್ನ ತಗೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ಓಕೆ. ಒಬ್ಬ ಪುರುಷನ ಲೆಂತ್ ಎಷ್ಟಿರಬೇಕು, ಪೆನಿಸ್ ಲೆಂತ್ ಎಷ್ಟಿರಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಯಾಕೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಗಂಡಸಿಗೆ ಈ ಥರದ ಯೋಚನೆ ಬರುತ್ತಪ್ಪ ಅಂದರೆ, ಯಾವಾಗ ಈ ಥರದ ಯೋಚನೆ ಬರುತ್ತೆ ಅಂದರೆ, ಆ್ಯಕ್ಚುಲಾಗಿ ಅವರು ಪೋರ್ನ್ ವಿಡಿಯೋ ನೋಡುವಂಥ ಟೈಮಲ್ಲಿ. ಏನಕ್ಕೆ ಅಂದರೆ, ಪೋರ್ನ್ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರದ್ದು ಇವರಿಗೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇರುತ್ತೆ. ಆವಾಗ ಇವ್ರು ಏನು ಮಾಡ್ತಾರೆ ಅಥವಾ ನೀವೇನು ಮಾಡ್ತೀರಾ ಅಂದರೆ, ಅವ್ರಿಗೆ ಕಂಪೇರ್ ಮಾಡಿಕೊಂಡು ನಮ್ಮದು ಚಿಕ್ಕದಿದೆ, ಮೇ ಬಿ ನಮ್ಮ ಪಾರ್ಟ್ನರ್ಗೆ ಅದರಿಂದ ಸ್ಯಾಟಿಸ್ಫೈ ಆಗೋದಿಲ್ವೇನೋ, ಅವ್ರದ್ದು ಅಷ್ಟು ಉದ್ದ ಇದೆ ಅಲ್ವಾ ಅಂತ ಎಷ್ಟೊಂದು ಜನ ಸಫರ್ ಮಾಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್, ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಡಿ. ಅದರಲ್ಲೂ ಈ ಪೋರ್ನ್ ವಿಡಿಯೋ ನೋಡಿಕೊಂಡು ನಿಮ್ಮ ಲೆಂತ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಿ. ಏನಕ್ಕಪ್ಪ ಅಂದರೆ, ಪೋರ್ನ್ ವಿಡಿಯೋದಲ್ಲಿ ಇರೋದು ಯಾವುದು ನಿಜ ಅಲ್ಲ, ಓಕೆನಾ? ಅದು ಜಸ್ಟ್ ವಿಡಿಯೋಗೋಸ್ಕರ ಆ ರೀತಿ ಮಾಡಿರ್ತಾರೆ. ಏನು ಗೊತ್ತಾ, ಈಗ ಒಂದು 100% ಅಂತ ತಗೊಳ್ಳೋದಾದರೆ 100%ಅಲ್ಲಿ 90%, 90 to 95% ಎಲ್ಲ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಗಂಡಸರ ಪೆನಿಸ್ ಸೈಜ್ ಬಂತು ಅಂದರೆ ಇದು ನಿಮಿರುವಿಕೆ ಆದಾಗ ಮಾತ್ರ. ನಿಮಿರುವಿಕೆ ಆಗದೆ ಇರುವಂಥ ಟೈಮಲ್ಲಿ ದಯವಿಟ್ಟು ನಿಮ್ಮ ಪೆನಿಸ್ನ ಅಳತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಪೆನಿಸ್ ಸ್ಟ್ಯಾಂಡ್ ಆಗುತ್ತೆ, ಅಂಥ ಟೈಮಲ್ಲಿ ಪ್ರತಿಯೊಬ್ಬ ಗಂಡಸಿನ ಪೆನಿಸ್ ಸೈಜ್ ಬಂತು ಆಲ್ಮೋಸ್ಟ್ 4 to 6 ಇಂಚು, ಓಕೆನಾ? ಇನ್ನೊಂದ್ಸಲ ಹೇಳ್ತೇನೆ ನಾನು, ನಿಮ್ಮದು ಪೆನಿಸ್ ಸ್ಟ್ಯಾಂಡ್ ಆದಮೇಲೆ ಅಂದರೆ ನಿಮಿರುವಿಕೆ ಆದಮೇಲೆ, ಎರೆಕ್ಟ್ ಆದಮೇಲೆ ನಿಮ್ಮ ಪೆನಿಸ್ ಸೈಜ್ ಬಂದು 4 to 6 ಇಂಚ್ ಇರಬೇಕು. ಅರ್ಥ ಆಯ್ತಾ? ಎರೆಕ್ಟ್ ಆಗೋದಕ್ಕಿಂತ ಮುಂಚೆ ಅಂದರೆ ನೀವು ನಾರ್ಮಲ್ ಟೈಮಲ್ಲಿ ಇದ್ದಾಗ ನೀವೇನು ಅದನ್ನು ನಮ್ಮದು ಚಿಕ್ಕದಿದೆ, ಅಯ್ಯೋ ದೊಡ್ಡದಿಲ್ವಲ್ಲ ಅಂತ ಕೊರಗ್ತೀರಾ, ಅದು ಕನ್ಸಿಡರ್ ಆಗೋದಿಲ್ಲ, ಓಕೆನಾ? ಒನ್ಸ್ ಯಾವಾಗ ನಿಮ್ಮ ಪೆನಿಸ್ ಎರೆಕ್ಟ್ ಆಗುತ್ತೆ ಆವಾಗ 4 to 6 ಇಂಚು ಲೆಂತ್ ಇರಬೇಕಾಗತ್ತೆ. 4 to 6, ಕೆಲವೊಬ್ಬರಿಗೆ 4 ಇಂಚು ಅಥವಾ ಇನ್ನೊಬ್ಬರಿಗೆ 5 ಇಂಚು ಇಲ್ಲ 6 ಇಂಚು. ಇನ್ನು 90%ಅಲ್ಲಿ ಇನ್ನೊಂದು 5% ಅಥವಾ 4% ಅಂತ ತಗೊಳ್ಳೋದಾದರೆ ಅವರಿಗೆ, ಕೆಲವೊಬ್ಬರಿಗೆ 6ರಿಂದ ಮೇಲ್ಪಟ್ಟು ಅಂದರೆ 7 to 7.5 ಇಂಚ್ವರೆಗೂ ಎರೆಕ್ಟ್ ಆಗಿರುವಂಥ ಟೈಮಲ್ಲಿ ಅವರ ಪೆನಿಸ್ 7 to 7.5 ಇಂಚು ಇರುತ್ತೆ. ಇನ್ನು 1%, ಜಸ್ಟ್ 1% ಅಷ್ಟೇ ಕೆಲವೊಬ್ಬರು ಗಂಡಸರಿಗೆ ಎರೆಕ್ಟ್ ಆದಂಥ ಟೈಮಲ್ಲಿ 3 ಇಂಚಿಗಿಂತ ಕಮ್ಮಿ ಇರೋದು, 3 ಅಥವಾ 4 ಇಂಚಿಂತ ಏನು ಕಮ್ಮಿ ಇರುತ್ತೆ, ಅವರಿಗೆ ಅದನ್ನು ಕಮ್ಮಿ ಇದೆ ಅವರ ಶಿಶ್ನದ ಸೈಜ್ ಅಂತ ಹೇಳ್ಬೋದು. ಅದನ್ನಷ್ಟೇ ಅವ್ರದ್ದು ಸೈಜ್ ಕಮ್ಮಿ ಇರುತ್ತೆ ಹೊರತು ಯಾರ್ದು ಎರೆಕ್ಟ್ ಆದಾಗ 4 to 5 ಇಂಚು ಅಥವಾ 6 ಇಂಚು ಇರುತ್ತೆ, ಅವರಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಇಲ್ಲಿ ಏನಪ್ಪ ಇನ್ನೊಂದು ಮ್ಯಾಟ್ರ್ ಅಂದರೆ, ನಿಮ್ಮದು ಪೆನಿಸ್ ಸೈಜ್ 4 to 6 ಇಂಚು ಒಳಗಡೆ ಏನಿರುತ್ತೆ ಅಂತ ಹೇಳಿದೆ ಅಲ್ವಾ, ಅದು ಮ್ಯಾಟ್ರ್ ಆಗೋದಿಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹಾರ್ಡ್ನೆಸ್ ಅಂದರೆ ನಿಮ್ಮ ಪೆನಿಸ್ ಎರೆಕ್ಟ್ ಆದಂಥ ಟೈಮಲ್ಲಿ ಎಷ್ಟೊತ್ತು ಹಾರ್ಡ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಏನು ನಾನು ಆಗಲೇ ಹೇಳಿದೆ ಅಲ್ವಾ, 7 to 7.5 ಇಂಚ್ವರೆಗೂ ಇರುತ್ತೆ ಅಂತ. ಆ್ಯಕ್ಚುಲಿ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಉದ್ದ ಇದ್ದಷ್ಟು ಲೇಡೀಸ್ಗೆ ಅದು ಸ್ಯಾಟಿಸ್ಫೈ ಆಗುತ್ತೆ, ಇಷ್ಟ ಆಗುತ್ತೆ ಅಂತ. ಡೆಫಿನೆಟ್ಲಿ ಇಲ್ಲ, ಆ ಥರ ಎಲ್ಲ. ಅದು ಏನಪ್ಪ ಅಂದರೆ ಪೇಯ್ನ್ಫುಲ್ ಆಗಿರುತ್ತೆ, ಅವ್ರದ್ದು ಸೆಕ್ಸ್ ಟೈಮಿಂಗ್ಸ್ ಬಂದು ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಪರ್ಫೆಕ್ಟ್ ಲೆಂತ್ ಬಂದು 4 to 6 ಇಂಚು ಎರೆಕ್ಷನ್ ಆದಂಥ ಟೈಮಲ್ಲಿ.
ಸೊ ದಯವಿಟ್ಟು ಇದಕ್ಕೆ ನೀವು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ನಾನು ಹೇಳಿದೆ ಅಲ್ವಾ ಆವಾಗಲೇ 1% ಮಾತ್ರ ಎರೆಕ್ಟ್ ಆದಂಥ ಟೈಮಲ್ಲಿ 3 ಇಂಚಿಗಿಂತ ಕಮ್ಮಿ ಇದ್ದರೆ ಸೊ ಅವರು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಯಾರಿಗೆ ಸ್ಟ್ಯಾಂಡ್ ಆದಾಗ 4 ಇಂಚಿಗಿಂತ ಜಾಸ್ತಿ ಇರುತ್ತೆ ಸೊ ಅವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.